ಇವತ್ತು ದೇಶಕ್ಕಾಗಿ ಯಾರಾದರೂ ಬಲಿದಾನ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರು ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಕೀರ್ತಿ ಅದು ಯಾವುದಾದ್ರೂ ಪಕ್ಷಕ್ಕಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ. ನೀವು ನೋಡಿ, ಬೇರೆ ಯಾವುದರ ಪಕ್ಷದಲ್ಲಿ ಯಾರಾದರೂ ದೇಶ ಸಲುವಾಗಿ ಏನಾದರೂ ಆಗಿದೆಯಾ? ಇಲ್ಲ. ಯಾವ ರೀತಿ ವೋಟ್ ಚೋರಿ ಕುರಿತು ಮಾತನಾಡೋದು 2024 ಚುನಾವಣೆ ಎಲ್ಲಿ ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭೆ. ಇದು ಒಂದು ಉದಾಹರಣೆಗೆ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತ ಚೋರಿ ಮಾಡಲಾಗಿದೆ ಅಂತ ಇವತ್ತು ನಮ್ಮ ಪಕ್ಷದ ಯುವ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅಪದಾನೆ ಮಾಡಿದ್ದಾರೆ. ಕೂಡ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಹುಮ್ನಾಬಾದ್ ಸಿಟಿ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಗ್ರಾಮೀಣ ಭಾಗದ ಅಧ್ಯಕ್ಷರು, ಯುವ ಅಧ್ಯಕ್ಷರು ಎಲ್ಲರೂ ಸೇರಿ, ನಾವೆಲ್ಲ ಕಾರ್ಯಕರ್ತರು, ಪಕ್ಷದ ಮುಖಂಡರು ಸೇರಿ ಏನು ಅಂದರೆ ಈ ಒಂದು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾವು ಈಗಾಗಲೇ ಪ್ರವಾಸಿ ಮಂದಿರದಿಂದ ಅಲ್ಲಿಂದ ಇಲ್ಲಿವರೆಗೆ ಬರುವವರೆಗೆ ನಾವು ಸ್ಲೋಗನ್ ಹೇಳ್ತಾ ಬಂದಿದ್ದೀವಿ. ಇದರ ಉದ್ದೇಶ ಮೊನ್ನೆ ನಡೆದಂಥ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮೊನ್ನೆ ನಮ್ಮ ಪಕ್ಷದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರ ಒಂದು ನೇತೃತ್ವದಲ್ಲಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ನೇತೃತ್ವದಲ್ಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಬೃಹತ್ವಾದಂಥ ಸಭೆ ಬೆಂಗಳೂರಲ್ಲಿ ಆಯಿತು. ತಾವೆಲ್ಲ ನೋಡಿದಿರಿ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ವೋಟ್ ಚೋರಿ ಕುರಿತು ಮಾತನಾಡೋದು 2024 ಚುನಾವಣೆ ಎಲ್ಲಿ ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭೆ. ಇದು ಒಂದು ಉದಾಹರಣೆಗೆ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತ ಚೋರಿ ಮಾಡಲಾಗಿದೆ ಅಂತ ಇವತ್ತು ನಮ್ಮ ಪಕ್ಷದ ಯುವ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅಪದಾನೆ ಮಾಡಿದ್ದಾರೆ. ತಮಗೆಲ್ಲ ಗುರ್ತಿದೆ ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಇದು ನಡೀತಾ ಇದೆ ಅಂತ. ಯಾಕಂದರೆ ಸುಮಾರು ದಿವಸದಿಂದ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ, ಇವತ್ತು ಎಲೆಕ್ಟ್ರಾನಿಕ್ ಮತದಾನ ಏನಿದೆ ಅದು ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮುಖಾಂತರ ತಾವೆಲ್ಲ ಕೂಡ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಭಾಳ ಮುಂದುಳಿದ ದೇಶ, ಇವತ್ತೇನು ಅಮೇರಿಕ ಅಣ್ಣ ಅಂತೀವಿ ನಾವು, ಅಮೇರಿಕಾದಲ್ಲಿ ಕೂಡ ಬ್ಯಾಲೆಟ್ ಪೇಪರ್ಲಿಂದ ಚುನಾವಣೆ ಆಗ್ತದೆ. ಆದರೆ ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಮತದಾನ ಪ್ರಾರಂಭ ಆಗಿದೆ. ತಾವೆಲ್ಲ ನೋಡ್ತಾ ಇದ್ರಿ. ಅದರಲ್ಲಿ ಏನೋ ದೋಷ ಇದೆ, ಅದರಲ್ಲಿ ಯಾವುದೋ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರಾ ಅಂತ ಇವತ್ತು ನಮ್ಮ ಪಕ್ಷದ ರಾಹುಲ್ ಗಾಂಧೀಜಿಯವರು ಆರೋಪ ಮಾಡಿದ್ದಾರೆ. ಇವತ್ತು ಬಂಧುಗಳೇ ತಾವೆಲ್ಲ ನೋಡಿದಿರಿ. ಇವತ್ತು ನಡೀತಕ್ಕಂಥ 2014 ಚುನಾವಣೆ, 2019 ಚುನಾವಣೆ, 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅವರು ಕೂಡ ಇವತ್ತು ನಿಶ್ಚಿತವಾದಂಥ ಮೊನ್ನೆ ನಡೆದಂಥ 2024 ಅಷ್ಟೊಂದು 2019 ಯಾವ ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಸಿಕ್ಕಿತು, ಇವತ್ತು 2024 ಅಷ್ಟೊಂದು ಅವ್ರಿಗೆ ಕೂಡ ಬಹುಮತ ಸಿಕ್ಕಿಲ್ಲ. ಇವತ್ತು ದೇಶದಲ್ಲಿ ಇವತ್ತು ಜನ ಬದಲಾವಣೆ ಕಾಣ್ತಾ ಇದ್ದಾರೆ, ಬರ್ತದೆ. ಇವತ್ತು ಆ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಬಂಧುಗಳೇ, ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ರಾಜಕೀಯವಾಗಿ ಯಾವುದು ಕೂಡ, ಯಾಕಂದರೆ ಸ್ವಾತಂತ್ರ್ಯ ದಿನೋತ್ಸವ ಇದೆ, ನಾವು ಇವತ್ತು ರಾಜಕೀಯವಾಗಿ ಯಾವುದು ಕೂಡ ಮಾತಾಡ್ತಕ್ಕಂಥದ್ದಿಲ್ಲ. ಇವತ್ತೇನು ಮತ ಕಳವಾಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಮನೆಯಿಂದ ಪ್ರವಾಸಿ ಮಂದಿರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯವರೆಗೆ ನಾವು ಜೈಗೋಸ್ ಹಾಕ್ಕೊಂಡು ಇವತ್ತೇನು ದೇಶಕ್ಕಾಗಿ, ತಮಗೆಲ್ಲ ಗುರ್ತಿದೆ, ಇವತ್ತು ದೇಶಕ್ಕಾಗಿ ಯಾರಾದರೂ ಬಲಿದಾನ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರು ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಕೀರ್ತಿ ಅದು ಯಾವುದಾದ್ರೂ ಪಕ್ಷಕ್ಕಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ. ನೀವು ನೋಡಿ, ಬೇರೆ ಯಾವುದರ ಪಕ್ಷದಲ್ಲಿ ಯಾರಾದರೂ ದೇಶ ಸಲುವಾಗಿ ಏನಾದರೂ ಆಗಿದೆಯಾ? ಇಲ್ಲ. ಇವತ್ತು ಇಂದಿರಾಜಿಯವರು ಇವತ್ತು ದೇಶ ಸಲುವಾಗಿ ಪ್ರಾಣ ಬಿಡೋದು ಬಂತು. ಇವತ್ತು
ರಾಜೀವ್ ಗಾಂಧಿ ಅವರು ಲಾಸ್ಟ್ ಕೊನೆಯದು ಬೀದರ್ಗೆ ಬಂದು ಬೀದರ್ಲಿಂದ ತಮಿಳ್ನಾಡು ಅಲ್ಲಿ ಹೋದಾಗ ಅಂತ ದೊಡ್ಡ ಇನ್ಸಿಡೆಂಟ್ ಆಯಿತು ಬಂಧುಗಳೇ. ತಾವೆಲ್ಲ ಕೂಡ ನೋಡಬೇಕಾಗಿದೆ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕಾಗಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೂಡ ಭಾಳ ಮಹತ್ವದಿದೆ. ಇವತ್ತೇನು ಎಲ್ಲರ ಇವತ್ತು ಇಲ್ಲಿ ಕೂಡ ದಿವಂಗತ ರಾಮಚಂದ್ರ ವೀರಪ್ಪನವರು ಕೂಡ ಇವತ್ತು ಫ್ರೀಡಮ್ ಫೈಟರ್ ಆಗಿ ಇವತ್ತೆಲ್ಲೂ ಇವೆಲ್ಲ ಸಿಗಬೇಕಾಗಿತ್ತು ಅಂದ್ರೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಯಾರು ಮಾಡಿದಾರೆ ಅವ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದಿರಿ. ಇವತ್ತೇನು ನಮ್ಮದೊಂದು ಪ್ರೊಟೆಸ್ಟ್ ಇಲ್ಲಿಂದ ದಿಲ್ಲಿವರೆಗೆ ಬಿಟ್ಟಬೇಕು ಅಂತ ತಾವು ಜೈಘೋಷ್ ಮುಖಾಂತರ ನಮ್ಮದೆಲ್ಲ ತಾಲೂಕ್ ಪಂಚಾಯಿತು, ಜಿಲ್ಲಾ ಪಂಚಾಯಿತು, ಪುರಸಭೆ, ಗ್ರಾಮ ಪಂಚಾಯಿತು ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಇವತ್ತೊಂದು ಸಂದೇಶ ಇಲ್ಲಿಂದ ಒಂದು ಮೆಮೊರಡಮು ಇಲ್ಲಿಂದು ತಹಸೀಲ್ದಾರ್ ಮುಖಾಂತರ ಇದು ಹೋಗ್ತಕ್ಕಂಥದ್ದು. ಅದ್ರ ಸಲುವಾಗಿ ಇವತ್ತೆಲ್ಲ ತಾವು ನೋಡಿದ್ರಿ 1 ಕಿಲೋಮೀಟರ್ವರೆಗೆ ನಮ್ಮ ರಾಷ್ಟ್ರೀಯ ಜೆಂಡಾ ಇವತ್ತು ಉದ್ದು ಅಗಲಕ್ಕೂ ಕೂಡ ನಾವು ಅಲ್ಲಿಂದ ಇಲ್ಲಿವರೆಗೆ 1 ಕಿಲೋಮೀಟ್ರು ಪ್ರದರ್ಶನ ಮಾಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ಕೂಡ ಏರ್ಪಾಡು ಮಾಡಿದ್ರಿ. ಮುಂದೆ ಬರ್ತಕ್ಕಂಥದ್ದಿಂದಲೇ ಇವತ್ತು ಯಾರು ಈ ಮತದಾನ ಚೋರಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ, ಇದಕ್ಕೆ ಮುಂದೆ ಬರ್ತಕ್ಕಂಥದ್ದಿಂದಲೇ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇದಕ್ಕೆಲ್ಲ ಬದಲಾವಣೆ ಆಗ್ತಕ್ಕಂಥ ಸಮಯ ಕೂಡ ಬರ್ತದ ಅಂತ ನಾನು ಹೇಳಿ ಇವತ್ತೆಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಇವತ್ತೇನು ಹುಮ್ನಾಬಾದ್ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತೇನು ಕಲ್ಯಾಣ ಕರ್ನಾಟಕ ಸುಮಾರು 5,000 ಕೋಟಿ ರೂಪಾಯಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರು ಇವತ್ತು 5,000 ಕೊಟ್ಟಿದ ಮ್ಯಾಗೆ 70-80 ಕೋಟಿ ರೂಪಾಯಿ ಹುಮ್ನಾಬಾದ್ ಮತಕ್ಷೇತ್ರಕ್ಕೆ ಬರ್ತಾ ಇದೆ. ಯಾವುದೂ ಕೂಡ ಕೇಂದ್ರದಲ್ಲ, ರಾಜ್ಯ ಸರ್ಕಾರದು. ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 70-80 ಕೋಟಿ ಬಂದು ಅದು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಹುಮ್ನಾಬಾದ್ ಕ್ಷೇತ್ರ ನೋಡಿ, ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಏನಿದೆ ನೀವೆಲ್ಲರೂ ಕೂಡ ನೋಡಿ ಬೆಳಗ್ಗೆ ಚೆಲ್ತಕ್ಕಂಥ ಕೆಲಸ ಮಾಡಿ. ಅದು ಸರ್ಕಾರ ದುಡ್ಡು, ಯಾರ್ದು ದುಡ್ಡಲ್ಲದು, ನಿಮ್ದೆಲ್ಲ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ನಿಮ್ದೆಲ್ಲ ಯಾವ ರೀತಿ ದುಡ್ಡು ಸಂಗ್ರಹ ಆಗ್ತದೆ, ಜನರು ಕೊಟ್ಟಂಥ ದುಡ್ಡು ಇವತ್ತು ಒಳ್ಳೆ ರೀತಿಯಿಂದ ಆ ಕಾರ್ಯಕ್ರಮಗಳು ನಮ್ದು ಏನು ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಮುಖ್ಯಮಂತ್ರಿಗಳು ಅಲ್ಲಿ ಕುಂತು ಇವತ್ತು 5,000 ಕೋಟಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕ್ಷೇತ್ರ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತಿದೇನು ರೋಡು ತಾವೆಲ್ಲ ನಿಂತಿದ್ರಿ. ಇವತ್ತು ಪ್ರವಾಸಿ ಮಂದಿರದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರೆಗೆ ನಾನು ಈ ಭಾಗದ ಶಾಸಕನಾಗಿದ್ದಾಗ 10 ಕೋಟಿ ರೂಪಾಯಿ ಅದು ಬಿಡುಗಡೆ ಮಾಡಿ ಅದು ನಾವು ಅಲ್ಲಿಂದ ಇಲ್ಲಿವರೆಗೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಕೂಡ ಮುಗಿದಿದೆ. ಇವತ್ತು ಪಾಪ ಈಗಿರ್ತಕ್ಕಂಥ ಶಾಸಕರು ಅದು ಉದ್ಘಾಟನೆ ಮಾಡಿದ್ರು, ಭಾಳ ಸಂತೋಷ ಅನ್ನಿಸ್ತು ನನಗೆ. ನಾ ಮಾಡಿರ್ತಕ್ಕಂಥ ಕಾರ್ಯ ಈಗಿರ್ತಕ್ಕಂಥ ಶಾಸಕರು ಉದ್ಘಾಟನೆ ಮಾಡಿದ್ರು ಕ್ಯಾಜಿ ತೋ. ಅದರ ಸಲುವಾಗಿ ಇವತ್ತು ಇನ್ನೂ ಕೂಡ ಸಾಕಷ್ಟು ಅಭಿವೃದ್ಧಿಗಳು ಕಾರ್ಯಗಳು ಆಗಬೇಕಾಗಿದೆ. ಇನ್ನೂ ಕೂಡ ಇವತ್ತೇನು ನಮ್ಮ ದೂರದೃಷ್ಟಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೂ ಈ ಭಾಗದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಪುರಸಭೆ ಅಧ್ಯಕ್ಷರುಗಳು, ನಮ್ಮ ಪುರಸಭೆ ಸದಸ್ಯರುಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ತಾವೆಲ್ಲರೂ ಕೂಡ ಬಂದಿದ್ರಿ. ತಮಗಿಲ್ಲಿ ಇನ್ನೊಂದು ಸಲ ತಮಗೆಲ್ಲರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳಿ ನಾನು 4 ಮಾತಿಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.